ಕಾಂಗ್ರೆಸ್ ಸರ್ಕಾರ ಬಂದಿರೋದು ಒಂದು ಬಡವರಿಗೆ ಅನ್ನದಾತ ಪ್ರಭು ಅಂತಾರಲ್ಲ ಆ ತರ ಬಂದಿದೆ. ತರ ಸರ್ಕಾರ ಯೋಜನೆಗಳು ಮಾಡಿರೋರಿಗೆ ಎಲ್ಲೂ ಮಾಡಕ್ ಸಾಧ್ಯವಿಲ್ಲ. ಇನ್ ಯಾವುದೇ ಪಾರ್ಟಿ ಬಂದ್ರು ಅದು ಅವರ ಪ್ರಾಣಿ ಅವ್ರು ಮಾಡಲ್ಲ. ಮಹಿಳೆಯರ ರಾಜಮಾತೆ ಸ್ಥಾನಕ್ಕೆ ನಿಲ್ಸಿದೆ. ನಮ್ಮ ಗ್ಯಾರಂಟಿ ಸರ್ಕಾರ ಏನಿದೆ, ಈ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಒಂದು ಬಡವರಿಗೆ ಒಂದು ಅನ್ನದಾತ ಪ್ರಭು ಅಂತಾರಲ್ಲ ಆ ಥರ ಬಂದಿದೆ. ನಿರ್ಗತಿಕರಿಗೆ ಒಂಥರ ಏನಂತಾರೆ ಅಮೃತ ಕುಡ್ದಂಗೆ ಆಗಿದೆ ಈ ಗ್ಯಾರಂಟಿ ಬಂದು. ಯಾಕೆ ಅಂತ ಕೇಳಿದ್ರೆ ಕೇವಲ 100 ದಿನದೊಳಗೆ ಎಂತೆಂಥ ಗಲಾಟೆಗಳಾಯಿತು ಗೌರ್ಮೆಂಟ್ ಬಂದ ಮೇಲೂ. ಬಸ್ ಟಿಕೆಟ್ ಕೊಡ್ತಾಯಿಲ್ಲ, ಅಲ್ಲಿ ಫ್ರೀ ಇಲ್ಲ, ಇದು ಫ್ರೀ ಇಲ್ಲ. ಕೇವಲ 100 ದಿನದೊಳಗೆ ನಾವು 4 ಗ್ಯಾರಂಟಿಗಳನ್ನ ಪೂರೈಸಿದ್ವಿ. ಅದು ಸರ್ಕಾರ ಜನತೆಗೆ ಬೇಕಂತ ಜನಕ್ಕೋಸ್ಕರ ಸರ್ಕಾರ ಅಂತ ಅಲ್ಲಿಗೆ ಪ್ರೂವ್ ಆಗೋಗಿದೆ. ಮತ್ತೆ ನಾವು ಆ ಗ್ಯಾರಂಟಿ ಬಗ್ಗೆ ಮಾತಾಡೋ ನೆಸಿಟಿನೇ ಇಲ್ಲ. ಈಗ ಯುವ ನಿಧಿನೂ ಕೂಡ ಆಲ್ರೆಡಿ ಅಪ್ಲಿಕೇಶನ್ಸ್ ಇನ್ನೇ ಸ್ಟಾರ್ಟ್ ಆಗುತ್ತೆ. ನಿರುದ್ಯೋಗಿಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವತ್ತು ಈ ಥರ ಸರ್ಕಾರ ಯೋಜನೆಗಳು ಮಾಡಿರೋಂಗೆ ಎಲ್ಲೂ ಮಾಡೋಕ್ಕೆ ಸಾಧ್ಯವಿಲ್ಲ. ಇನ್ನು ಯಾವುದೇ ಪಾರ್ಟಿ ಬಂದರೂ ಅದು ಅವರ ಪ್ರಾಣಿ ಅವ್ರು ಮಾಡಲ್ಲ. ನೋಡಿ, ನಮ್ಮದೇ ಮಾದರಿ ಇವತ್ತು ತೆಲಂಗಾಣ ಹೋಯ್ತು. ಅಲ್ಲೂ ಎಲ್ಲ ಫ್ರೀ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ಜನರಿಗೋಸ್ಕರ ಬದುಕ್ತಾ ಇದ್ದೀವಿ. ಕೋವಿಡಿಂದ ಜನ ತತ್ತರಿಸಿ ಹೋಗಿದ್ರು. ನಮ್ಮ ಸಮ್ಮಿಶ್ರ ಸರ್ಕಾರ ಬಿತ್ತು, BJP ಗೌರ್ಮೆಂಟ್ ಬಂತು, ಕೋವಿಡ್ ಬಂತು. ತತ್ತರಿಸ್ಕೊಂಡು ಹೋದ ಜನನ ಇವತ್ತಿಗೂ ಕೆಲವರು ಎದ್ದೇಳೋಕ್ಕಾಗಿಲ್ಲ. ಕೋವಿಡಿಂದ ಅಂದರೆ ಆರ್ಥಿಕ ಪರಿಸ್ಥಿತಿನ ಎದ್ದೇಳೋಕ್ಕಾಗಿಲ್ಲ. ಒಬ್ಬ ತಂದೆ ಮಗನ ಸಾವು ನೋಡೋಕ್ಕಾಗಲಿಲ್ಲ. ಈ ಥರ ಎಲ್ಲ ಪರಿಸ್ಥಿತಿ ಬಂದಾಗ ಕೆಟ್ಟ ಪರಿಸ್ಥಿತಿ ನೋಡಿ ನಮ್ಮ ಸರ್ಕಾರದವ್ರು ಏನು ಮಾಡಿದ್ರು, ಇವಾಗ ನೊಂದು ಬೆಂದಿದ್ದಾರೆ. ಇವ್ರು ಕಿತ್ಕೊಂಡು ತಿನ್ನೋ ಸರ್ಕಾರ BJP ನೊಂದು ಬೆಂದಿದ್ದಾರೆ ಅಂತ ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮ ಆರ್ಥಿಕ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಜಾರಿಗೆ ತಂದರು. ಇದರಿಂದ ದಿವಾಳಿ ಆಗುವಂಥದ್ದು ಏನೂ ಇಲ್ಲ. ಎಲ್ಲ ಕರೆಕ್ಟಾಗೇ ಇದೆ, ಸೂಪರಾಗಿ ನಡೀತಾ ಇದೆ. ಲೇಡೀಸ್ ಎಲ್ಲರೂ ನೋಡಿ ಎಲ್ಲ ಧರ್ಮಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ನಮ್ಮ ಇದಾಗಿರ್ಬೋದು, ಯಾವುದು ನಮ್ಮ 2000 ರೂಪಾಯಿ ಈಗೆಲ್ಲ ರೇಷನ್ಗೆ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಮುಂದೆ ಕಮ್ಮಿ ಆಗುತ್ತೆ. ಈಗ ಸರ್ಕಾರ ಈಗ ಫಾರ್ಮ್ ಆಗಿರೋದು, ಮುಂದೆ ಕಮ್ಮಿ ಆಗುತ್ತೆ. ಅದಕ್ಕೆ ಎಷ್ಟು ಬೇಕು? ಒಂದು ಮನೆ ರೇಷನ್ ದುಡ್ಡು ಮತ್ತು ಅಕ್ಕಿ ವಿಚಾರದಲ್ಲಿ ಏನೇನು ತಾರತಮ್ಯ ಮಾಡಿದ್ರು ನಮ್ಮ ಕೇಂದ್ರ ಸರ್ಕಾರ ನೀವು ನೋಡಿದ್ದೀರಾ. ಅರ್ಥ ಮಾಡ್ಕೊಂಡು ಜೀವನ ಮಾಡೋದು ತುಂಬ ಒಳ್ಳೆಯದು. ಜನ ಇವತ್ತು ಇಂಥ ಸರ್ಕಾರ ಬೇಕು ಅಂತ ಹೇಳ್ತಾರೆ. ಮಹಿಳೆಗೆ ಎತ್ತಿಡಿದಿದೆ. ಮಹಿಳೆಯರನ್ನ ರಾಜಮಾತೆ ಸ್ಥಾನಕ್ಕೆ ನಿಲ್ಲಿಸಿದೆ. ಹೇಳಿ, ರಾಜಮಾತೆ ಸ್ಥಾನಕ್ಕೆ ಗೌರವಿಸ್ತಾ ಇದೆ ಸ್ತ್ರೀನ. ಫಸ್ಟ್ ಆಫ್ ಆಲ್ ಅವರೇ ಮಕ್ಮಲ್ ಟೋಪಿ BJP ಅವರು. ಆ ಮಕ್ಮಲ್ ಟೋಪಿ ಸ್ಕೀಮ್ಗಳಿದ್ದಕ್ಕೆ ನೀವು ಸರ್ಕಾರ ಫಾರ್ಮ್ ಮಾಡೋಕ್ಕಾಗಲಿಲ್ಲ. ನೀವು ಕರೆಕ್ಟಾಗಿದ್ದಿದ್ರೆ ಚೆನ್ನಾಗಿ ಸರ್ಕಾರ ಬಂದಿರೋದಲ್ಲ. ಇವತ್ತಿಗೂ ಪಾಪ ನೀವು ಮಾತಾಡೋದು ಬಿಟ್ಟೇ ಇಲ್ವಲ್ಲ. 2 ಲಕ್ಷ ಚಿಲ್ಲರೆ ಗೆಲ್ತೀನಿ, ಅಲ್ಲಿ ಗೆಲ್ತೀನಿ, ಇಲ್ಲಿ ಗೆಲ್ತೀನಿ ಅಂತ. ಅದೇ ಥರ ಕೊಚ್ಕೊಂಡಿದ್ರಲ್ಲ. ರಾಜ್ಯದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಕರ್ನಾಟಕ ಜನತೆ ಇದ್ದಾರೆ ಅಂತ ನಾನು 100. ನಮ್ಮ ಗೌರ್ಮೆಂಟ್ ಇರೋ ತನಕನೂ ಈಗ ಯೋಜನೆ ಇದ್ದೇ ಇರುತ್ತೆ. ಮುಂದೆ ನಾವೇ ಬರ್ತೀವಿ. ಇನ್ನು 10 ವರ್ಷ ಯಾವುದೇ ಗ್ಯಾರಂಟಿಗಳು ಏನೂ ಆಗಲ್ಲ. ದಿವಾಳಿ ಆಗೋದಾಗಿದ್ದರೆ ಆ ಥರ ಇದ್ದಿದ್ರೆ ಇವರೇನು ಖಜಾನೆಯಲ್ಲಿ ದುಡ್ಡಿಟ್ಟು ಹೋಗಿದ್ರೆ ಎಲ್ಲ ದೋಚ್ಕೊಂಡು ಹೋಗಿದ್ರು. ಇವತ್ತು ಇರೋದ್ರಲ್ಲಿ ಎಲ್ಲೆಲ್ಲಿ ಫಂಡ್ಸ್ ಇದೆ ತೆಗೆದು ಜನರ ದುಡ್ಡನ್ನು ಜನರು ಕೊಡ್ತಾಯಿದ್ದಾರೆ. ಯಾರ್ದು ಏನು ಪಾಪ ತಂದು ಏನು ಇದು ಮಾಡ್ತಾಯಿಲ್ಲ. ಇದು ಬೇಕಾಗಿರೋದು ಸರ್ಕಾರದಲ್ಲಿ. ನಾವು ಖಂಡಿತವಾಗ್ಲೂ 28ರಲ್ಲಿ 25 ಗೆಲ್ತೀವಿ. ಖಂಡಿತವಾಗ್ಲೂ ಗೆಲ್ತೀವಿ. ಎಸ್ಪೆಷಲಿ ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ ನಾವೇ ಗೆಲ್ಲೋದು.